ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ನೀವೆಲ್ಲ ಸಂಭ್ರಮಿಸ್ತಾ ಹೋಗ್ತೀರಾ. 29 ಆಗಸ್ಟ್ 2026ರಂದು ಏನು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಕ್ರೀಡೆ ಅಂದ ತಕ್ಷಣವೇ ನಮ್ಮ ಯುವಕರು ನೆನಪಾಗ್ತಾರೆ. ಸೊ ಆ ಯುವಕರಿಗಾಗಿ ಒಂದು ವಿಶೇಷವಾದ ಆಫರ್ನೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನು ವಿಶೇಷ ಆಫರ್? ಲಾಸ್ಟ್ ಟೈಮ್ ಆಗಸ್ಟ್ 15ನೇ ತಾರೀಕು ಆಫರ್ ಕೊಟ್ಟಿದ್ವಲ್ವಾ? ಸೊ ಆ ಆಫರ್ ಅಲ್ಲ, ಇದೊಂಥರ ಸ್ಪೆಷಲ್ ಆಫರ್. ಏನು ಆಫರ್ ಅಂತಂದ್ರೆ, ಸೊ ನಮ್ಮ ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಒಳಗಡೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 4 ತರಗತಿಗಳು ಆರಂಭ ಆಗಿದಾವೆ. ಕರ್ನಾಟಕದ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ, ದೆನ್ ಇನ್ನೊಂದು ಪ್ರಾಕೃತಿಕ ಭೂಗೋಳ ಅಂತೆ. ಸೊ ಇದ್ರ ಒಳಗಡೆ ಈ 4 ಕ್ಲಾಸಸ್ಗಳು ಕೂಡ, ಈ 4 ಕೋರ್ಸಸ್ಗಳನ್ನು ಕೂಡ 2026 ಆಗಸ್ಟ್ 29 ಮತ್ತು 30ನೇ ತಾರೀಕು ಶನಿವಾರ ಮತ್ತು ಭಾನುವಾರ ದಿವಸ ಎಲ್ಲ ಕ್ಲಾಸಸ್ಗಳನ್ನು ಉಚಿತವಾಗಿ ನೀಡಲಾಗ್ತೈತಿ. ಪ್ರತಿ ಕ್ಲಾಸಸ್ಗಳನ್ನು ಉಚಿತವಾಗಿ ನೀಡಲಾಗ್ತೈತಿ. ನಿಮಗೆ ಯಾವ ಟಾಪಿಕ್ಸ್ಗಳು ಬೇಕಾಗಿದ್ದಾವೋ ಅವುಗಳನ್ನು ಆಲ್ಮೋಸ್ಟ್ ಕರ್ನಾಟಕದ ಭೂಗೋಳಶಾಸ್ತ್ರ ಕಂಪ್ಲೀಟ್ ಮುಗಿಯಕ್ಕೆ ಬಂದಿದೆ. ಇಂಡಸ್ಟ್ರಿ ಮತ್ತು ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಣ್ಣ ಪುಟ್ಟ ಟಾಪಿಕ್ಸ್ಗಳು ಇದಾವೆ ಅಷ್ಟೇ. ಸೊ ಅವುಗಳನ್ನು ಅಷ್ಟೇ ಇದೆ. ಇನ್ನು ಇಂಡಿಯನ್ ಜಿಯೋಗ್ರಫಿಲಿ ಕೆಲವೊಂದಿಷ್ಟು ಟಾಪಿಕ್ಗಳಾಗಿದ್ದಾವೆ. ಸೊ ನಾವು ಪ್ರತಿದಿನ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೇರೆ ಬೇರೆ ಟಾಪಿಕ್ಸ್ಗಳು ಕೂಡ ಪ್ರಾಕೃತಿಕ ಭೂಗೋಳಲೆಲ್ಲ ಹಾಕ್ತಾ ಇದ್ದಾವೆ. ಈಗ ಆಗಿರೋ ತರಗತಿಗಳನ್ನು, ಈಗ ಆಲ್ರೆಡಿ ರೆಕಾರ್ಡ್ ಆಗಿರೋ ತರಗತಿಗಳನ್ನು 2 ದಿವಸಗಳ ಕಾಲ ನೀವು ಉಚಿತವಾಗಿ ವೀಕ್ಷಣೆ ಮಾಡ್ಬೋದು, ಫ್ರೀಯಾಗಿ ವೀಕ್ಷಣೆ ಮಾಡ್ಬೋದು. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕೆ ಅಂತಂದ್ರೆ, ಸೊ ಅವರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಜ್ಞಾನವನ್ನು ಹಂಚಿದಷ್ಟು ಬೆಳೆಯುತ್ತದೆ, ಮುಚ್ಚಿಟ್ಟಷ್ಟು ಕೊಳೆಯುತ್ತದೆ. ಹಿಂಗಾಗಿನೇ ಸೊ ನೀವು ಈ ಕ್ಲಾಸಸ್ಗಳನ್ನು, ನಿಮ್ಗೆ ಯಾವ್ಯಾವ ಟಾಪಿಕ್ಸ್ಗಳು, ಕರ್ನಾಟಕ ಜಿಯೋಗ್ರಫಿ ಅಂತೂ ಆಲ್ಮೋಸ್ಟ್ ಮುಗಿದೋಗಿದೆ. ಅಂದರೆ ಟಾಪಿಕ್ ಇನ್ನೊಂದು 2-3 ಚಾಪ್ಟರ್ಗಳು ಇರ್ಬೋದು. ನಿಮ್ಗೆ ಯಾವ್ಯಾವ ಟಾಪಿಕ್ಸ್ಗಳು ನಿಮಗೆ ಭಾಳ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದಾವೋ, ರಿವರ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವ ಟಾಪಿಕ್ಸ್ಗಳು ಇದಾವೋ ಅವುಗಳನ್ನು, ಆ ತರಗತಿಗಳನ್ನು 2 ದಿವಸಗಳ ಕಾಲ ನೀವೇನು ಮಾಡ್ಕೋಬೋದಪ್ಪ ಅಂದ್ರೆ ಫ್ರೀಯಾಗಿ ನೋಡ್ಕೊಳ್ತಾ ಹೋಗಿ. ಉಚಿತವಾಗಿರ್ತೈತೆ, ಅದಕ್ಕೆ ಯಾವುದೇ ರೀತಿಯ ಅಮೌಂಟ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಉಚಿತವಾಗಿರುತ್ತೆ, ನೋಡ್ಕೋಬೋದು. ನೀವೇನು ಮಾಡಬೇಕಪ್ಪ ಅಂದ್ರೆ, ವಿದ್ಯಾಪೀಠ ಸ್ಟಡೀಸ್ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಒಂದು OTP ಬರುತ್ತಾ, ಆ OTP ಹಾಕಿ ಲಾಗಿನ್ ಆದಮೇಲೆ ಕೋರ್ಸಸ್ಗಳಿಗೆ ಅಂತ ಹೋದರೆ, ಕೋರ್ಸಸ್ಗೆ ಹೋದರೆ ಇಲ್ಲಿ ಹಲವಾರು ಕೋರ್ಸಸ್ಗಳು ಓಪನ್ ಆಗ್ತವೆ. ಈ ಹಲವಾರು ಕೋರ್ಸಸ್ಗಳಿದೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋರ್ಸಸ್ಗಳಿದಾವೆ. ಫಿಸಿಕ್ಸ್ ಇದೆ, ಮೆಂಟಲ್ ಅಬಿಲಿಟಿ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಸೈನ್ಸ್ ಎಲ್ಲ ಇದಾವೆ. ಅದರೊಳಗಡೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ, ಸೊ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ರೆ, ಸೊ ಅಲ್ಲಿ ನಿಮ್ಗೆ ಏನು ಸಿಕ್ತಿತ್ತು ಅಂದ್ರೆ ಕೆಳಗಡೆ ಟಾಪಿಕ್ಸ್ಗಳು ಸಿಗ್ತಾ ಹೋಗ್ತಾವೆ. ಆಲ್ರೆಡಿ ನೋಡಿ ಗಮನಿಸಬಹುದು. ಕರ್ನಾಟಕದ ಹೆಸರಿನ ಹಿನ್ನೆಲೆ ಆಗಿದೆ. ಸೊ ಕರ್ನಾಟಕದ ಏಕೀಕರಣ ಹೆಂಗಾಯಿತು ಅಂತೇಳಿ ಸುಮ್ಮನೆ ಮೇಲ್ಮೇಲೆ ಹೇಳಿಲ್ಲ. ಸುಮಾರು 4 ತಾಸು ಅದೇ ರಚನೆ ಮಾಡಿದ್ವಿ. ಯಾಕೆ 4 ತಾಸು ಮಾಡಿದೀವಿ ಅಂತಂದ್ರೆ, ಬಿಕಾಸ್ ಆಫ್ ಪ್ರಶ್ನೆ ಪತ್ರಿಕೆ ತೆಗೆಯುವವರ ಎದುರು ಅಂತ ನಮ್ಮ ಮೈಂಡಲ್ಲಿ ಗೊತ್ತಿದೆ. ಹಿಂಗಾಗಿನೇ ಸೊ ನಾವು ಸುಮ್ಮನೆ ಮೇಲ್ಮೇಲೆ 1-2 ಪಾಯಿಂಟ್ ಹೇಳಿಲ್ಲ. ಸೊ ಡೀಪಾಗಿ ಮಾತಾಡಿದ್ದೀವಿ. ಹಿಂಗಾಗಿನೇ ಸುಮಾರು ಒಂದು 4 ತಾಸು ಅದೇ ಆಗಿದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಭಾಳ ಡಿಫಿಕಲ್ಟ್ ಬರ್ತಾವಂತ ನಾನು ನಿಮ್ಗೆ ಹೇಳಕತ್ತಿಲ್ಲ. ಏನೇ ಬಂದರೂ ಕೂಡ ನಾವು ಆನ್ಸರ್ ಮಾಡಕ್ಕೆ ರೆಡಿ ಇರಬೇಕು ಅಂತೇಳಿ ಅಷ್ಟೇ. ಇನ್ನು ಕರ್ನಾಟಕದ ನೆರೆಯ ರಾಜ್ಯಗಳು ಮತ್ತು ಗಡಿ ಜಿಲ್ಲೆಗಳು, ದೆನ್ ಕರ್ನಾಟಕದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ, ದೆನ್ ಅದಾದಮೇಲೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಏನಿದಾವಲ್ವ, ಜಿಯೋಗ್ರಫಿಕಲ್ ಫೀಚರ್ಸ್ಗಳಾಗಿರ್ಬೋದು. ಇನ್ನು ಕರ್ನಾಟಕದ ಕರಾವಳಿ ದ್ವೀಪಗಳು ಮತ್ತು ಕರ್ನಾಟಕದ ಬೀಚ್ಗಳು, ಅವುಗಳನ್ನು ಕ್ರಮವಾಗಿ ಬರೀರಿ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಇನ್ನು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರ್ಬೋದು. ಇನ್ನು ಕರ್ನಾಟಕದ ಪ್ರಸ್ಥಭೂಮಿ ಮತ್ತು ಮೈದಾನ ಪ್ರದೇಶ ಆಗಿರ್ಬೋದು. ಇನ್ನು ಪೊಟಮಾಲಜಿ ಅಂತೇಳಿ ನದಿ ಶಾಸ್ತ್ರ, ನದಿಗಳು ಡೈರೆಕ್ಟ್ ಸ್ಟಾರ್ಟ್ ಮಾಡಿಲ್ಲ ನಾವೇನು. ಫಸ್ಟ್ ನದಿ ಅಂದ್ರೇನು, ಅನುವರ್ತಿ ನದಿ ಅಂದ್ರೇನು, ಅಬ್ಜೆಕ್ಟ್ಮೆಂಟ್ ಅಂದ್ರೇನು, ಕಾನ್ಸೆಕ್ವೆಂಟ್ ಅಂದ್ರೇನು, ಅದು ಮಾತಾಡಿದೀವಿ. ಅದಾದಮೇಲೆ ನದಿಗಳ ಪರಿಚಯ, ವೆಸ್ಟ್ ಫ್ಲೋ ರಿವರ್ಸ್, ಈಸ್ಟ್ ಫ್ಲೋ ರಿವರ್ಸ್ ಹೆಂಗೆ ನೆನಪಿಟ್ಕೋಬೇಕು ಏನು, ಅವುಗಳನ್ನು ಮಾತಾಡಿದ್ವಿ. ಅದಾದಮೇಲೆ ಕೃಷ್ಣಾ ನದಿ ಭಾಗ 1, ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ, ಇಲ್ಲಿ ಕೃಷ್ಣಾ ನದಿ ಭಾಗ 1ರಲ್ಲಿ ಘಟಪ್ರವಾಹ ಮತ್ತು ಮಲಪ್ರವಾಹ ಮಾತಾಡಿದ್ವಿ. ಭಾಗ 2ರಲ್ಲಿ ತುಂಗಭದ್ರಾ ನದಿ ಬಗ್ಗೆ ಮಾತಾಡಿದ್ವಿ. ಆನಂತರ ಭೀಮಾ ಮತ್ತು ದೋಣಿ ನದಿ ಬಗ್ಗೆ ಮಾತಾಡಿದ್ವಿ. ಆನಂತರ ಕೃಷ್ಣ ಮುಖ್ಯ ನದಿ ಬಗ್ಗೆ ಮಾತಾಡಿದ್ವಿ. ಯಾಕೆ ಸರ್ 4 ವಿಡಿಯೋ ಮಾಡಿದ್ದೀರಾ ಅಂತಂದ್ರೆ, ಸೊ ಉದ್ದೇಶ ನಿಮಗೆ ಸಂಪೂರ್ಣ ನಾಲೆಡ್ಜನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ. ಇನ್ನು ಕಾವೇರಿ ನದಿ, ಕಾವೇರಿ ಭಾಗ 1 ಭಾಗ 2, ನೆಕ್ಸ್ಟ್ ನಂದಿದುರ್ಗ ನದಿ ವ್ಯವಸ್ಥೆ, ದೆನ್ ಗೋದಾವರಿ ನದಿ ವ್ಯವಸ್ಥೆ, ಮಹದಾಯಿ ನದಿ ವ್ಯವಸ್ಥೆ, ಇನ್ನು ವೆಸ್ಟ್ ಫ್ಲೋ ರಿವರ್ ಪಾರ್ಟ್ 1, ವೆಸ್ಟ್ ಫ್ಲೋ ರಿವರ್ ಪಾರ್ಟ್ 2 ಅಂಡ್ ಇರಿಗೇಷನ್ ಸಿಸ್ಟಮ್. ನದಿಗಳು ಬೇರೆ, ನೀರಾವರಿ ಬೇರೆ. ಸ್ವಾಭಾವಿಕವಾಗಿ ಹರಿಯುವುದು ನದಿ, ಅದನ್ನು ಬಳಸಿಕೊಳ್ಳುವುದು ನೀರಾವರಿ. ಸೊ ನೀರಾವರಿ 1 ಇಲ್ಲಿ ನಾವು ಅಪ್ಪರ್ ಭದ್ರಾ ಪ್ರಾಜೆಕ್ಟು, ಅಪ್ಪರ್ ಕೃಷ್ಣ ಪ್ರಾಜೆಕ್ಟು, ಎತ್ತಿನಹೊಳೆ ಪ್ರಾಜೆಕ್ಟು, ಅವನ್ನೆಲ್ಲ ತುಂಬಾ ಡೀಟೇಲ್ ಮಾತಾಡಿದ್ವಿ. KS ಮೇನ್ಸ್ಗೂ ಕೂಡ ಅಲ್ಲಿಯ ಪ್ರಾಜೆಕ್ಟ್ಗಳು ನಿಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ. ಸೊ ನೀರಾವರಿ ಫಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ದೆನ್ ಕರ್ನಾಟಕದ ಮಿನರಲ್ ರಿಸೋರ್ಸಸ್, ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಯಾವಿದಾವ, ಅಪ್ ಟು ಎಲ್ಲಿಂದ ಫ್ರಮ್ ಇವತ್ತು ರೀಸೆಂಟಾಗಿ ನಮಗೆ ಗುಂಡ್ಲುಪೇಟೆಯಲ್ಲಿ ಸಿಕ್ಕಂತಹ ಏನು ತೋರಿಯಂ ನಿಕ್ಷೇಪ ಸಿಕ್ಕೈತಲ್ವ, ಅದನ್ನೂ ಸೇರಿಕೊಂಡಂತೆ ಇಲ್ಲಿ ಈ ಕ್ಲಾಸಲ್ಲಿ ಮಾತಾಡ್ತಾ ಹೋಗಿದ್ದೀವಿ. ದೆನ್ ಇದಾದಮೇಲೆ ಕರ್ನಾಟಕದ ಇಂಧನ ಸಂಪನ್ಮೂಲಗಳು, ಫ್ಯೂಯಲ್ ರಿಸೋರ್ಸಸ್ ಏನಿದೆ, ಖನಿಜ ಸಂಪನ್ಮೂಲಗಳು ಬೇರೆ, ಇಂಧನ ಸಂಪನ್ಮೂಲಗಳು ಬೇರೆ. ದೆನ್ ಕರ್ನಾಟಕದ ಮಣ್ಣುಗಳು, ಸಾಯಿಲ್ಸ್ ಆಫ್ ಕರ್ನಾಟಕ. ದೆನ್ ಕರ್ನಾಟಕದ ಕ್ಲೈಮೇಟ್,
ಕರ್ನಾಟಕದ ವಾಯುಗುಣ. ದೆನ್ ವನ್ಯಜೀವಿ ಸಂಪನ್ಮೂಲ ಭಾಗ 1, ವನ್ಯಜೀವಿ ಸಂಪನ್ಮೂಲ ಭಾಗ 2. ದೆನ್ ಇಲ್ಲಿ ವನ್ಯಜೀವಿ ಸಂಪನ್ಮೂಲ ಭಾಗ 3 ಅಂತ ಇನ್ನೊಂದು ಒಂದು ಹಾಫ್ ಅನ್ ಅವರ್ದು ಒಂದು ವಿಡಿಯೋ ಬರುತ್ತಾ, ಅದನ್ನ ಅಪ್ಲೋಡ್ ಮಾಡ್ತೀವಿ. ದೆನ್ ಕರ್ನಾಟಕದ ಅರಣ್ಯ ಸಂಪತ್ತು, ಇಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ನಾನು ಯಾಕೆ ಇಲ್ಲಿ ಹಾಕಿದ್ದೀನಿ ಅಂತಂದ್ರೆ ಬಿಕಾಸ್ ಆಫ್ ಅರಣ್ಯಕ್ಕೂ ಅದಕ್ಕೂ ಲಿಂಕ್ ಇರಲಿ ಅಂತೇಳಿ. ಇಲ್ಲಾದ್ರೂ ನೋಡ್ಕೋಬಹುದು, ಪಶ್ಚಿಮ ಘಟ್ಟಗಳ ಭಾಗದ ಹತ್ರ ಆದ್ರೂ ನೋಡ್ಕೋಬಹುದು. ದೆನ್ ಕರ್ನಾಟಕದ ಕೃಷಿ ವ್ಯವಸ್ಥೆ ಭಾಗ 1, ಕರ್ನಾಟಕದ ಕೃಷಿ ವ್ಯವಸ್ಥೆ ಭಾಗ 2, ಕರ್ನಾಟಕದ ಕೃಷಿ ವ್ಯವಸ್ಥೆ ಭಾಗ 3, ಕರ್ನಾಟಕದ ಕೃಷಿ ವ್ಯವಸ್ಥೆ ಭಾಗ 4, ಕರ್ನಾಟಕದ ಕೃಷಿ ವ್ಯವಸ್ಥೆ ಭಾಗ 5. ಯಾಕೆ ನಾವು ಇದನ್ನು ಮಾತಾಡಿದೀವಿ ಅಂತಂದ್ರೆ ಇಲ್ಲಿ ಕರ್ನಾಟಕದ ಭೂಗೋಳ ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಕೇವಲ ಕರ್ನಾಟಕದ ಭೂಗೋಳ ಅಷ್ಟೇ ಅಲ್ಲ, ಬದಲಾಗಿ ಏನು ಮಾಡಿದೀವಿ ಅಂದ್ರೆ ಈಗ ಅದು ಅಮೌಂಟ್ ಕೇಳ್ತಾ ಇದೆ, ಬಟ್ ನಿಮಗೆ 29-30ನೇ ತಾರೀಕು ಅದು ಫ್ರೀ ಆಗುತ್ತಾ. ಸೊ ಈ ಕರ್ನಾಟಕದ ಭೂಗೋಳದ ಜೊತೆಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಒಳಗಡೆ ಏನು ಕೃಷಿಗೆ ಸಂಬಂಧಪಟ್ಟಂತ ಡಾಟಾಸ್ಗಳಿದಾವ ಅವುಗಳನ್ನು ಕೂಡ ನಾವೇನು ಮಾಡಿದ್ವಿ ಅಂದ್ರೆ ಮಾತಾಡಿದೀವಿ. ಇನ್ನು ಕರ್ನಾಟಕದ ಸಾರಿಗೆ ಭಾಗ 1, ಕರ್ನಾಟಕದ ಸಾರಿಗೆ ಭಾಗ 2, ಇನ್ನು ಕರ್ನಾಟಕದ ಸಾರಿಗೆ ಭಾಗ 3. ಇನ್ನು ಒಂದು ಚಾಪ್ಟರ್ ಇದೆ ಕರ್ನಾಟಕದ ಯಾವ್ದಪ್ಪ ಅಂದ್ರೆ ಇಂಡಸ್ಟ್ರೀಸ್ ಅಂತ, ಕರ್ನಾಟಕದ ಇಂಡಸ್ಟ್ರೀಸ್, ಕರ್ನಾಟಕದ ಟ್ರೈಬ್ಸ್ ಅಂತ ಇದೆ. ಇನ್ನು ಒಂದು ಇತರೆ ಕರ್ನಾಟಕದ ಜಿಯೋ ಹೆರಿಟೇಜ್ ಸೈಟ್ಸು, ಬಯೋ ಹೆರಿಟೇಜ್ ಸೈಟ್ಸ್ ಅಂತೇಳಿ ಒಂದು ಮಿಸ್ಲೇನಿಯಸ್ ಅಂತ ಒಂದು ಬರ್ತೈತೆ. ಮಿಸ್ಲೇನಿಯಸ್ ಅಂತ ಸಣ್ಣ ಪುಟ್ಟ ಅಂಶಗಳಿರ್ತಾವೆ, 4 ಜಿಯೋ ಹೆರಿಟೇಜ್ ಸೈಟ್ಸು, ಬಯೋ ಹೆರಿಟೇಜ್ ಸೈಟ್ಸು ಅಂಡ್ ಯುನೆಸ್ಕೋ ಸೈಟ್ಸು, ಹಾಗಾದ್ರೆ ಟೆನೆಂಟಿವ್ಲಿ ಇರ್ತಕ್ಕಂಥ ಯುನೆಸ್ಕೋ ಸೈಟ್ಸು, ಅವುಗಳನ್ನ ಸುಮ್ಮನೆ ಇತರೆ ಅಂತೇಳಿ ಅವನು 1-2 ಕ್ಲಾಸನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಅಂತ. ಸೊ ಈಗ ಆಗಿರೋ ವಿಡಿಯೋಗಳು ಕೇವಲ ನಿಮಗೆ ಕರ್ನಾಟಕದ ಅಷ್ಟೇ ಅಲ್ಲ, ಸೊ ನೀವು ಇಂಡಿಯಾದ ಕ್ಲಾಸಸ್ಗಳನ್ನು ಕೂಡ ಅವತ್ತಿನ ದಿವಸ ನೀವು ಭಾರತದ ಭೂಗೋಳ ಶಾಸ್ತ್ರವನ್ನು ಕೂಡ, ಇಂಡಿಯಾದ ಜಿಯೋಗ್ರಫಿಯನ್ನು ಕೂಡ ನೀವೇನು ಮಾಡಪ್ಪ ಅಂದ್ರೆ ಉಚಿತವಾಗಿ ವೀಕ್ಷಣೆ ಮಾಡ್ಬೋದು. ಸೊ ಭಾರತದ ಭೂಗೋಳ ಶಾಸ್ತ್ರವನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದ್ರೆ ಫ್ರೀಯಾಗಿ ಏನು ಮಾಡ್ಬೋದು, ಉಚಿತವಾಗಿ ನೀವೇನು ಮಾಡ್ಬೋದು, ವೀಕ್ಷಣೆ ಮಾಡ್ಬೋದು. ಹಾಗಾದ್ರೆ ಈಗ ಆಲ್ಮೋಸ್ಟ್ ಒಂದಿಷ್ಟು ಆಗಿದಾವ, ಇನ್ನೂ ಕೆಲವೊಂದಿಷ್ಟು ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಸಾಗರ ಭಾರತದ ಐತಿಹಾಸಿಕ ಹಿನ್ನೆಲೆ, ನೆರೆಯ ರಾಷ್ಟ್ರಗಳು, ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ, ಗಡಿ ವಿವಾದಗಳು, ಅದರಲ್ಲಿ ಇಂಡಿಯಾ ಇಂಡೋನೇಷ್ಯಾ ಸಂಬಂಧ ಏನಿದೆ, ಇಂಡಿಯಾ ಭೂತಾನ್ ಮತ್ತು ಇಂಡಿಯಾ ಮಯನ್ಮಾರ್ ಸಂಬಂಧ ಏನಿದೆ, ಇಂಡಿಯಾ ಅಫ್ಘಾನಿಸ್ತಾನ ಸಂಬಂಧ ಏನಿದೆ. ಇನ್ನು ದಿನ ಕ್ಲಾಸ್ಗಳು ಅಪ್ಲೋಡ್ ಆಗ್ತಾ ಹೋಗ್ತವೆ. ಸಾಧ್ಯವಾದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸೆಪ್ಟೆಂಬರ್ ಮಂತ್ ಒಳಗಡೆ. ನೀವು ಇವುಗಳ ಕ್ವಾಲಿಟಿಯನ್ನು ಬೇಕಾದ್ರೆ ನೀವು ಆಗಸ್ಟ್ 29-30 ತಾರೀಕು ನೀವೇನು ಮಾಡ್ಬೋದು, ಸೊ ಉಚಿತವಾಗಿ ವೀಕ್ಷಣೆ ಮಾಡುವ ಮೂಲಕ ಸೊ ಈ ಒಂದು ಆಫರನ್ನು ಸದುಪಯೋಗ ಪಡಿಸ್ಕೋಬೋದು ಅಂತೇಳಿ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಎಷ್ಟಾಯ್ತು?